ಅವಿರೋಧವಾಗಿ ವಿಧಾನಸಭೆ ಮತ್ತು ಪರಿಷತ್ ಸ್ಪೀಕರ್ ಆಯ್ಕೆಯಾಗಿದೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ರು, ಇನ್ನು ಪರಿಷತ್ನ ಸಭಾಪತಿಯಾಗಿ ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅವಿರೋಧವಾಗಿ ವಿಧಾನಸಭೆ ಮತ್ತು ಪರಿಷತ್ನ ಸಭಾಧ್ಯಕ್ಷರು ಸಭಾಪತಿಯನ್ನ ಆಯ್ಕೆ ಮಾಡಲಾಯಿತು. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾದರು. ಜಿಎಸ್ ಪಾಟೀಲ್ಗೆ ಸಿಎಂ ಮತ್ತು ವಿಪಕ್ಷ ನಾಯಕರು ಅಭಿನಂದನೆಯನ್ನ ಸಲ್ಲಿಸಿದರು. ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಲೀಂ ಅಹಮದ್ ಪರ 38 ಮತಗಳಿದ್ವು, ವಿರುದ್ಧವಾಗಿ 30 ಮತಗಳಿದ್ವು. ಸದನದಲ್ಲಿ ಧ್ವನಿ ಮತದ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು. ಜಿಎಸ್ ಪಾಟೀಲ್ಗೆ ಸಿಎಂ ಮತ್ತು ವಿಪಕ್ಷ ನಾಯಕರು ಅಭಿನಂದನೆಯನ್ನ ಸಲ್ಲಿಸಿದರು. ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಸಲೀಂ ಅಹಮದ್ ಅವರ ಪರವಾಗಿ 38 ಮತಗಳು, ವಿರುದ್ಧವಾಗಿ 30 ಮತಗಳಿದ್ವು. ಸದನದಲ್ಲಿ ಧ್ವನಿ ಮತದ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಾಯಿತು. ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ವಿಧಾನಸಭೆ ಸ್ಪೀಕರ್ ಮತ್ತು ಪರಿಷತ್ನ ಸಭಾಪತಿಗಳ ಆಯ್ಕೆಯನ್ನ ಮಾಡಲಾಯಿತು. ಸದ್ಯ ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಆನಂದ್? ಚಂದ್ರ, ಪ್ರಮುಖವಾಗಿ ಟಿ.ಬಿ. ಜಯಚಂದ್ರ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗಿತ್ತು. ಇದೀಗ ಅಧಿಕೃತವಾಗಿ ಜಿಎಸ್ ಪಾಟೀಲ್ ಅವರನ್ನ ಸ್ಪೀಕರ್ ಸ್ಥಾನದಲ್ಲಿ ಕೂರಿಸಲಾಗಿದೆ. ಅವಿರೋಧವಾಗಿ ಇವತ್ತು ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಬ್ಬರು ಕೂಡ ನೂತನ ಸ್ಪೀಕರ್ ಅವರನ್ನ ಪೀಠದಲ್ಲಿ ಆಸೀನರ ಮಾಡಿ ಶುಭಾಶಯಗಳನ್ನ ಕೊಡ್ತಾರೆ. ಈ ಕಡೆ ಪರಿಷತ್ತಲ್ಲೂ ಕೂಡ ಚುನಾವಣೆ ನಡೆದಿರ್ತಕ್ಕಂಥದ್ದು. ಗದ್ದಲದ ನಡುವೆ ಚುನಾವಣೆ ನಡೆದು ಸಲೀಂ ಅಹಮದ್ ಅವರು ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು. ಈ ಪೂಜಾರ್ ಅವರಿಗೆ ಸುಮಾರು 30 ಮತಗಳು ಚಲಾಯಿಸಲ್ಪಟ್ಟಿತ್ತು. ಜೊತೆಗೆ ಸಲೀಂ ಅವರಿಗೆ ಅತ್ಯಧಿಕ 38 ಮತಗಳು ಸಿಕ್ಕಿದ್ವು. ಈ ಹಿನ್ನೆಲೆಯಲ್ಲಿ ಅವರನ್ನ ಸಭಾಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಅವ್ರಿಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತೆ ಪ್ರತಿಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ಅವರು ಇವರು ಪೀಠದಲ್ಲಿ ಆಸೀನವನ್ನು ಮಾಡಿರ್ತಕ್ಕಂಥದ್ದು. ಹೊರಟ್ಟಿ ರಾಜೀನಾಮೆ ಬಳಿಕ ಈ ಒಂದು ಸ್ಥಾನ ತೆರವಾಗಿತ್ತು. ಆ ಸ್ಥಾನದಲ್ಲಿ ಈಗ ಸಲೀಂ ಅಹಮದ್ ಅವರು ಸ್ಪೀಕರ್ ಸಭಾಪತಿಯಾಗಿ ಮುಂದುವರೆಯಲಿದ್ದಾರೆ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.